ಡಿ ಕೆ ಶಿವಕುಮಾರ್ ಅವರ ಆತ್ಮವಿಶ್ವಾಸದ ಮಾತುಗಳು ಕೆಲವು ಸಂದರ್ಭದಲ್ಲಿ ಕುತೂಹಲವನ್ನು ಮೂಡಿಸುತ್ತೆ. ಪವರ್ ಶೇರ್ ವಾರ್ಗೆ ಬ್ರೇಕು, ಅದು ಡಿ ಕೆ ಶಿಯ ರಣತಂತ್ರ. ಸದ್ಯಕ್ಕೆ ಪಾರ್ಟಿ ನನ್ನ ಪರವಾಗಿದೆ, ನನಗೆ ವಿಶ್ವಾಸ ಇದೆ. DCM ಡಿ ಕೆ ಶಿ ಅವ್ರದ್ದು ಕಾದು ನೋಡುವ ತಂತ್ರ ಬಹಳ ಕೂಲಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅವರು. ನನಗೆ ಆ ಥರ ಇಲ್ಲ, ನಿಮಗೆ ಆಕ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಹೈಕಮಾಂಡ್ ಬುಲಾವ್ ಜೊತೆಗೆ ಅವಸರ ಪಡೆದಿರೋದಕ್ಕೆ ಡಿ ಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಪರಿಸ್ಥಿತಿ, ಸಮಯ, ಸಂದರ್ಭ ಎಲ್ಲ ಪಾಪ ಅವ್ರನ್ನ ಕಾದು ನೋಡುವಂತೆ ಮಾಡಿದೆ. ಅವರಾಗಿದ್ದ ಆ ಪರಿಸ್ಥಿತಿ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಯಾವುದಕ್ಕೂ ಇರಲಿ ಅಂತ ಡಿ ಕೆ ಶಿವಕುಮಾರ್ ತಾಳ್ಮೆ ಅಳೆದು ತೂಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಚುನಾವಣೆ, ಪಂಚರಾಜ್ಯಗಳ ಚುನಾವಣೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಜೂನ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ 3 ವರ್ಷ ಮುಗದೆ ಹೋಗುತ್ತೆ ಸಿದ್ದರಾಮಯ್ಯನವರ ಟರ್ಮು. ಬಂದ್ರೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ. ಹಂಗೆ ಬಂಡೆ ಸುಮ್ಮನೆ ಈಗ ಅಲ್ಲೇನೋ ಮಾಡ್ತಾ ಇದ್ರಪ್ಪ, ಗಲ್ಲು ಏಟು ಹೊಡಿತಾ ಇರ್ಬೇಕಲ್ಲ. ಈ ಚಿನ್ನನ ಕಾಯಿಸಿ ಅದು ಯಾರೋ ಒಬ್ಬ ಜ್ಯುವೆಲರಿ ಅಂಗಡಿ ಇಟ್ಟಿದೆ ಹೆಣ್ಮಗಳು, ಏನ್ರಲ್ಲಿ ಮಾಡೋದು, ಚಿನ್ನದಲ್ಲಿ ಮಾಡೋದು, ಬೆಳ್ಳಿಲಿ ಮಾಡೋದು, ಕಬ್ಬಣದಲ್ಲಿ ಮಾಡೋದು, ಏನ್ರಲ್ಲೂ. ಸೊ ಅದನ್ನೆಲ್ಲ ಕಾಯಿಸ್ಬೇಕಲ್ಲ. ಆ ಕಾಯಿಸ್ಬೇಕಾದ್ರೆ ಜ್ಯುವೆಲರಿಗೆ ಎಷ್ಟು ಏಟು ಬಿತ್ತು, ಎಂತ ಶಾಖ ಬಿತ್ತು. ಸೊ ಹಂಗೆ ಈ ಕಬ್ಬಣದಲ್ಲೇ ಮಾಡಿರ್ಬೋದಪ್ಪ. ಆ ಕಬ್ಬಣ ಏನು ಆಯ್ತದೆ, ಕತ್ರಿನೂ ಮಾಡ್ಬೋದು, ಸೂಜಿನೂ ಮಾಡ್ಬೋದು. ಕತ್ರಿಲಿ 2 ಭಾಗನೂ ಮಾಡ್ಬೋದು, ಸೂಜಿನೂ ಬಲಿರ್ಬೋದು. ಹಂಗೆ ನಿಮ್ಮ ಲೈಫಲ್ಲೂ ಕೂಡ ಯು ಕ್ಯಾನ್ ಡಿವೈಡ್ ಪೀಪಲ್ ಆರ್ ಯು ಕ್ಯಾನ್ ಯುನೈಟ್ ಪೀಪಲ್. ಸೊ ಹಂಗೆ ಇವೆಲ್ಲ ಕೂಡ ಪ್ರತಿಯೊಂದು ವಸ್ತುರಲ್ಲೂ ಎಲ್ಲರೂ ಉಪಯೋಗ ಬರ್ತದೆ. ಆಮೇಲೆ ಯಾರನ್ನೂ ನೀವು ಇವನ್ ಕೈಲೇನೂ ಆಗುದಿಲ್ಲ, ಬರೀ ಅವನು ಮಾತ್ರ ಇದು, ಬರೀ ಪ್ರಕಾಶ್ ಮಾತ್ರ ಇದು, ಇವ್ರು ಮಾತ್ರ ಇದು ಅಂತ ನೀವು ಯಾರನ್ನೂ ಯು ಡೋಂಟ್ ಅಂಡರ್ ಎಸ್ಟಿಮೇಟ್ ಎನಿವನ್. ಇವ್ರಿಗೆ ಎಲ್ಲರೂ ಕೂಡ ಇದೆ. ಈಗ ನಾನು ಸಗಣಿ ಹೇಳಿದೆ, ಸಗಣಿ ಬಿಸಾಕಿದ ತಕ್ಷಣ ಆಯ್ತು ಅದು ಒಣಗೋಯ್ತದೆ, ಇದನ್ನ ಬೆಣ್ಣೆ ಮಾಡ್ಕೋಬಹುದು, ಗೊಬ್ಬರ ಆಯ್ತದೆ. ನಾನೊಂದು ಮಾತು ನಿಮ್ಗೆ ಹೇಳ್ತಾ ಇರ್ತೀನಿ ಆಗಾಗ, ದೇವ್ರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ತಾವು ಸರಿಯಾದ ರೀತಿ ಶ್ರಮ ಪಟ್ಟು ಕೆಲಸ ಮಾಡಬೇಕು ಅಂತೇಳಿ. ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವರಿಲ್ಲ ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ಈ ನಿಂಬೆಹಣ್ಣು ಎಲ್ಲಾ ಹುಳಿಗಳಿಗಿನ್ನ ಶ್ರೇಷ್ಠವಾದಂತ ಹುಳಿ ಅಂತೆ. ಮಾವಿನ ಹುಳಿ, ಹುಣಸೆಹಣ್ಣು ಹುಳಿ, ದ್ರಾಕ್ಷಿ ಹುಳಿ ಎಲ್ಲ. ಸೊ ಅದು ಊಟಕ್ಕೂ ಉಪಯೋಗಿಸ್ಬೋದು. ರೈಟ್. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಅದರಲ್ಲೂ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ತುಂಬ ವೇದಾಂತ ಮಾತನಾಡ್ತಾರೆ, ಮಾರ್ಮಿಕವಾಗಿ ಮಾತಾಡ್ತಾರೆ. ಅಂದರೆ ನಾನು ಯಾವುದೇ ವಿಚಾರಕ್ಕೂ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ, ನನಗೆ ಯಾವಾಗ ಯಾವ ಸ್ಥಾನಮಾನ ಸಿಗಬೇಕೋ ಅದು ಸಿಗುತ್ತೆ ಅನ್ನೋ ಅಪರಿಮಿತ ವಿಶ್ವಾಸದಲ್ಲಿ ಆಡಿರೋ ಮಾತುಗಳ ಇವೆಲ್ಲ ಅಂತ. ಅರವಿಂದ್, ಖಂಡಿತವಾಗಿ ಕೂಡ ಮುಖ್ಯಮಂತ್ರಿಗಳ ಜೊತೆ ಇತ್ತೀಚೆಗೆ ಹೆಚ್ಚಿನ ಸಂದರ್ಭದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿ ಡಿ ಕೆ ಶಿ ಅವರು ಹೋಗ್ತಾ ಇದ್ದಾರೆ. ನೀವು ಹೇಳದಂತೆ ಮಾರ್ಮಿಕವಾದಂತಹ ಮಾತುಗಳು, ವೇದಾಂತದ ಮಾತುಗಳು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವರು ಆಡ್ತಾ ಇದ್ದಾರೆ. ಪ್ರಮುಖವಾಗಿ ಕೊಟ್ಟ ಮಾತು ಉಳಿಸ್ಕೋಬೇಕು ಅನ್ನುವಂಥದ್ದು, ವರ್ಲ್ಡ್ ಪವರ್ ವರ್ಸಸ್ ವರ್ಲ್ಡ್ ಪವರ್ ವಿಚಾರ, ಇವೆಲ್ಲವನ್ನು ಕೂಡ ಅವ್ರ ಮುಂದೆನೇ ಮಾತಾಡ್ತಾರೆ. ತಾಳ್ಮೆ ಇದ್ದವನು ಜಗತ್ತನ್ನೇ ಗೆಲ್ತಾನೆ ಅನ್ನುವಂಥ ಮಾತುಗಳು ಕೂಡ ಮೊನ್ನೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಆಡಿದ್ರು. ಒಂದು ರೀತಿಯಲ್ಲಿ ಯಾವುದಕ್ಕೂ ಕೂಡ ಅವಸರ ಪಡಬಾರದು, ಹೈಕಮಾಂಡ್ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಒಂದು ನಿಲುವನ್ನು ಅವರು ಪದೇ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಅವಸರ ಪಡದೆ ಹೈಕಮಾಂಡ್ ಮೇಲೆ ಒಂದು ರೀತಿಯಲ್ಲಿ ಒತ್ತಡ ತಂತ್ರ ಹೇರಬೇಕು ಅನ್ನುವಂಥ ಲೆಕ್ಕಾಚಾರ, ಆ ಹಿನ್ನೆಲೆಯಲ್ಲೇ ತಾಳ್ಮೆಯಿಂದನೇ ಅವರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಧಿಕಾರ ಹಸ್ತಾಂತರ ಆಗೇ ಆಗುತ್ತೆ ಅನ್ನುವಂಥ ವಿಶ್ವಾಸ ಅವರ ಮಾತುಗಳಲ್ಲಿ, ನಡೆ ನುಡಿಗಳಲ್ಲೂ ಕೂಡ ವ್ಯಕ್ತ ಆಗ್ತಾ ಇದೆ. ರೈಟ್. ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಈಗ ಹೈಕಮಾಂಡ್ಗೆ ಹತ್ತಿರ ಇರತಕ್ಕಂಥ ನಾಯಕರು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ. ಸೊ ಅವ್ರಿಗೆ ಏನೇನು ಸೂಚನೆ ಬಂದಿದೆಯೋ ಡಿ ಕೆ ಶಿವಕುಮಾರ್ ಹೇಳಿರಲಿಲ್ವಾ, ಹೈಕಮಾಂಡ್ ನಮ್ಮ ಜೊತೆ ಮಾತಾಡ್ತಾನೆ ಇರ್ತಾರೆ, ಫೋನ್ ಮಾಡ್ತಾನೆ ಇರ್ತಾರೆ ಅಂತ. ಹಾಗಾಗಿ ಅವ್ರಿಗೆ ಸಿಕ್ಕಿರ್ಬೋದು ಒಂದಷ್ಟು ವಿಶ್ವಾಸದ ಮಾತುಗಳು ಹೈಕಮಾಂಡ್. ಚಡಪಡಿಕೆ ಕೆಲವು ಟೈಮಲ್ಲಿ ಇಂಡೈರೆಕ್ಟಾಗಿ ಕಾಣಿಸ್ಬಿಡುತ್ತೆ. ಕಾಣಿಸುತ್ತೆ, ಸಹಜ.